ಲೋಕಸಭೆ ಸ್ಪೀಕರ್ ವಿರುದ್ಧವಾಗಿ ವಿಪಕ್ಷಗಳು ಸಮರವನ್ನ ತೀವ್ರಗೊಳಿಸಿವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಇಂಡಿಯಾ ಒಕ್ಕೂಟ ಸಿಡಿಮಿಡಿಗೊಳ್ತು. ಸ್ಪೀಕರ್ ವಿರುದ್ಧ ಸದ್ಯ ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ತಯಾರಿಗಳು ನಡೀತಾ ಇವೆ. ಲೋಕಸಭಾ ಸ್ಪೀಕರ್ ವಿರುದ್ಧ ಇಂಡಿಯಾ ಅವಿಶ್ವಾಸ ನಿರ್ಣಯ. 118 ಸಂಸದರಿಂದ ಸಹಿ, ಮುಖ್ಯ ಕಾರ್ಯದರ್ಶಿಗೆ ನಿರ್ಣಯ ಸಲ್ಲಿಕೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಇಂಡಿಯಾ ಒಕ್ಕೂಟದ ಸಂಸದರು ಅವಿಶ್ವಾಸ ನಿರ್ಣಯ ಸಲ್ಲಿಸಿದ್ದಾರೆ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಸಂಸದರಿಗೆ ಮಾತನಾಡಲು ಅವಕಾಶ ಕೊಡ್ತಿಲ್ಲ. ಸ್ಪೀಕರ್ ಸರ್ಕಾರದ ಆದೇಶದಂತೆ ನಡೆದುಕೊಳ್ತಿದ್ದಾರೆಂದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಕಿಡಿಕಾರಿವೆ. ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ, ಎಸ್ಪಿಯ 118 ಸಂಸದರ ಸಹಿ ಇರುವ ಅವಿಶ್ವಾಸ ನಿರ್ಣಯವನ್ನ ಲೋಕಸಭಾ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಲಾಯಿತು. ಸ್ಪೀಕರ್ ಆದವರು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಬೇಕಿರುತ್ತದೆ. ಬಜೆಟ್, ರಾಷ್ಟ್ರಪತಿ ಭಾಷಣದ ಮೇಲೆ ಚರ್ಚೆಗೆ ಅವಕಾಶ ನೀಡಿಲ್ಲ. ನಿಯಮ 94C ಮತ್ತು ಕಾರ್ಯವಿಧಾನಗಳ ಅಡಿ ಅವಿಶ್ವಾಸ ನಿರ್ಣಯ ಸಲ್ಲಿಕೆ ಮಾಡಲಾಗಿದೆ. ಸಂವಿಧಾನದ ಆರ್ಟಿಕಲ್ 94 ಕ್ಲಾಸ್ ಸಿ ಅಡಿ ಸ್ಪೀಕರ್ ಪದಚ್ಯುತಿ ಪ್ರಕ್ರಿಯೆ ನಡೆಸಲಾಗುತ್ತೆ. 14 ದಿನಗಳ ಮುನ್ನ ಪದಚ್ಯುತಿ ನಿರ್ಣಯದ ನೋಟಿಸ್ ನೀಡಬೇಕು. ಆರ್ಟಿಕಲ್ 96ರ ಅಡಿ ನಿರ್ಣಯದ ವೇಳೆ ಸ್ಪೀಕರ್ ಸಭೆಯ ಅಧ್ಯಕ್ಷತೆಯನ್ನ ವಹಿಸುವಂತಿಲ್ಲ. ಡೆಪ್ಯೂಟಿ ಸ್ಪೀಕರ್ ನಿರ್ಣಯದ ವೋಟಿಂಗ್ ಪ್ರಕ್ರಿಯೆ ನಡೆಸಬೇಕು. ಲೋಕಸಭೆ ಸದಸ್ಯರ ಬಹುಮತದ ಆಧಾರದಲ್ಲಿ ಪದಚ್ಯುತಿ ಪ್ರಕ್ರಿಯೆ ನಡೆಸಲಾಗುತ್ತೆ. ಈ ವೇಳೆ ಸ್ಪೀಕರ್ಗೆ ನಿರ್ಣಯದ ಬಗ್ಗೆ ಮಾತನಾಡುವ ಅಧಿಕಾರವಿದೆ. ಸ್ಪೀಕರ್ಗೆ ಮತದಾನದಲ್ಲೂ ಭಾಗವಹಿಸುವ ಅಧಿಕಾರ ಇರಲಿದೆ. ಪದಚ್ಯುತಿಗೆ 50%ಕ್ಕೂ ಹೆಚ್ಚಿನ ಲೋಕಸಭಾ ಸದಸ್ಯರ ಮತ ಬೇಕು. ನಿರ್ಣಯದ ಪರ ಮತದಾನ ಮಾಡಿದ್ರೆ ಮಾತ್ರ ಸ್ಪೀಕರ್ ಪದಚ್ಯುತಿಯಾಗತ್ತೆ. ಬಹುಮತ ಇಲ್ಲದೇ ಇದ್ರೆ ಪದಚ್ಯುತಿ ನಿರ್ಣಯಕ್ಕೆ ಸೋಲಾಗಲಿದೆ. ಸದ್ಯ ಲೋಕಸಭೆ ಮುಖ್ಯ ಕಾರ್ಯದರ್ಶಿಗೆ ವಿಪಕ್ಷಗಳು ಪತ್ರ ಕೊಟ್ಟಿವೆ. ಆದರೆ ಲೋಕಸಭೆಯಲ್ಲಿ ಆಡಳಿತ ಪಕ್ಷ ವಿಪಕ್ಷಗಳ ಸಂಖ್ಯಾಬಲ ಹೇಗಿದೆ ಅಂತ ನೋಡೋದಾದ್ರೆ, ಆಡಳಿತಾರೂಢ ಎನ್ಡಿಎಗೆ 293 ಸದಸ್ಯರ ಬಲವಿದೆ. ಆದರೆ ಇಂಡಿಯಾ ಒಕ್ಕೂಟಕ್ಕೆ 234 ಸದಸ್ಯರ ಬಲವಿದೆ. ಇನ್ನು ಇತರರು 13 ಸಂಸದರಿದ್ದಾರೆ. ಲೋಕಸಭೆಯಲ್ಲಿ ಬಹುಮತಕ್ಕೆ 272 ಸದಸ್ಯರ ಮತಗಳು ಅವಶ್ಯಕತೆ ಇದೆ. ಮತ್ತೊಂದೆಡೆ ಲೋಕಸಭೆ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಸಿರೋ ನಿರ್ಣಯ ಪತ್ರದಲ್ಲಿ ದಿನಾಂಕ ಇಸವಿ ತಪ್ಪಾಗಿ ನಮೂದಿಸಲಾಗಿದೆ. ಹೀಗಾಗಿ ಇದು ರಿಜೆಕ್ಟ್ ಆಗುವ ಸಾಧ್ಯತೆ ಇದೆ. ಈ ನಡುವೆ ಇವತ್ತು ಕೂಡ ಲೋಕಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ತೀವ್ರ ಗದ್ದಲ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.